ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಡಿಪಿಎಆರ್ ಕಾರ್ಯದರ್ಶಿಗೆ ಡಿಸಿಪಿ ಬರೆದಿದ್ದ ಪತ್ರ ಬಿರುಗಾಳಿ ಎಬ್ಬಿಸಿದೆ. ಈ ಮೂಲಕ ಅನಾಹುತದ ಮುನ್ಸೂಚನೆ ಸಿಕ್ಕಿದ್ರೂ ಕೂಡ ಸರ್ಕಾರ ಯಾಮಾರ್ಥ ಅನ್ನೋ ಅನುಮಾನ ಈಗ ಶುರುವಾಗಿದೆ. ಬನ್ನಿ ಆ ಪತ್ರದಲ್ಲಿ ಏನಿತ್ತು ಅನ್ನೋದನ್ನ ನೋಡೋಣ. ತಲೆದಂಡ ಆಗಬೇಕು. A1 A2 ಸಿಎಂ ಡೆಪ್ಟಿ ಸಿಎಂ ಆಗಬೇಕು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿ 5 ದಿನವೇ ಆಗೋಯ್ತು. ಈ 5 ದಿನದಲ್ಲಿ 16 ತಲೆದಂಡ, ದೊಡ್ಡ ದೊಡ್ಡವರ ಎತ್ತಂಗಡಿ, ಬಿಜೆಪಿಯವರ ಹೋರಾಟ, ಹೀಗೆ ಒಂದಾದ ಮೇಲೆ ಒಂದರಂತೆ ಬ್ರೇಕಿಂಗ್ ನ್ಯೂಸ್ ಹೊರಬೀಳ್ತಿವೆ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಸ್ಫೋಟಕ ಸುದ್ದಿ ಬಯಲಾಗಿದೆ. ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಬರೆದ ಪತ್ರ ಹೊರಬಿದ್ದಿತ್ತು. ಐಎಎಸ್ ಅಧಿಕಾರಿಯ ಎಡವಟ್ಟಿನಿಂದಲೇ ಇಷ್ಟೆಲ್ಲ ಅನಾಹುತ ಸಂಭವಿಸಿದ ಅನ್ನೋ ಅನುಮಾನ ಗೆದ್ದಿದೆ. ಆರ್ಸಿಬಿ ಗೆಲುವು ಅನ್ನೋದು ಕೋಟಿ ಕೋಟಿ ಕನ್ನಡಿಗರ ಕನಸಾಗಿತ್ತು. ಹೀಗಾಗಿ ವಿಕ್ಟರಿ ಪರೇಡ್ಗೆ ಲಕ್ಷಾಂತರ ಜನ ಸೇರ್ತಾರೆ ಅನ್ನೋದು ಪೊಲೀಸರಿಗೆ ಗೊತ್ತಿತ್ತು. ಇದೇ ಕಾರಣಕ್ಕೆ ಕಾರ್ಯಕ್ರಮ ನಡೆಸಲು ಸಮಯಾವಕಾಶ ಬೇಕು, ಜೊತೆಗೆ ಹೆಚ್ಚಿನ ಸಿಬ್ಬಂದಿ ಬೇಕು ಅಂತ ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸವನಗೌಡ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಗೆ ಪತ್ರ ಬರೆದಿದ್ರು. ಆದ್ರೆ ಈ ಪತ್ರವನ್ನ ಮುಖ್ಯ ಕಾರ್ಯದರ್ಶಿಗೆ ತಲುಪಿಸಲಿಲ್ವಾ ಅನ್ನೋ ಶಂಕೆ ಶುರುವಾಗಿದೆ. ಹಾಗಾದ್ರೆ ಡಿಸಿಪಿ ಬರೆದ ಪತ್ರದಲ್ಲಿ ಏನೆಲ್ಲ ಉಲ್ಲೇಖಿಸಿದ್ರು ಅಂತ ನೋಡೋದಾದ್ರೆ, ಆರ್ಸಿಬಿಗೆ ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಇದೆ, ಆದ್ರೆ ವಿಧಾನಸೌಧ ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿ ಕೊರತೆಗಿದೆ. ಇದು ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ. ವಿಧಾನಸೌಧದ ಪಾಸ್ಗಳನ್ನ ಸಂಪೂರ್ಣವಾಗಿ ನಿರ್ಬಂಧಿಸಬೇಕು. ವಿಧಾನಸೌಧ ಸಿಬ್ಬಂದಿ ಕುಟುಂಬ ವರ್ಗದವರನ್ನ ಕರೆತರದಂತೆ ಸೂಚನೆ ನೀಡಬೇಕು. ಜೊತೆಗೆ ಭದ್ರತಾ ದೃಷ್ಟಿಯಿಂದ ಸಿಸಿಟಿವಿ ಅಳವಡಿಸುವ ಅವಶ್ಯಕತೆ ಇದೆ. ವೇದಿಕೆ ಮೇಲೆ ಹೆಚ್ಚು ಜನ ಸೇರದಂತೆ ನಿಯಂತ್ರಣ ಮಾಡಬೇಕು. ಹಾಗೂ ಡ್ರೋನ್ ಕ್ಯಾಮೆರಾಗೆ ಬ್ರೇಕ್ ಹಾಕಲು ಆಂಟಿ ಡ್ರೋನ್ ಸಿಸ್ಟಮ್ ಬೇಕು ಅಂತ ಉಲ್ಲೇಖಿಸಿದ್ರು. ಯಾವಾಗ ಡಿಸಿಪಿ ಬರೆದ ಪತ್ರ ಹೊರಬಿತ್ತು, ಐಎಎಸ್ ಅಧಿಕಾರಿ ಸತ್ಯವತಿ ತಲೆದಂಡವಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಡಿಸಿಪಿ ಇಲ್ಲಿ ಕಾರ್ಯಕ್ರಮ ಆತುರವಾಗಿ ಮಾಡ್ತಾ ಇದ್ದೀರಾ, ಸಿಬ್ಬಂದಿ ಇಲ್ಲ ನಮ್ಮ ಹತ್ರ, ಆಗಲ್ಲ ಅಂತ ಹೇಳಿದ್ದಾರೆ. ಇಷ್ಟಾದ್ಮೇಲೂ ನೀವು ಕಾರ್ಯಕ್ರಮ ಮಾಡ್ತೀರಾ ಅಂದ್ರೆ ಕಾನೂನನ್ನು ವೈಲೇಷನ್ ಮಾಡಿದ್ರೆ, ಆ ಕಾನೂನು ವೈಲೇಷನ್ ಮಾಡಿರೋದ್ರ ಮೇಲೇನೆ ಸಿಎಂ ಮೇಲೆ ಕೇಸ್ ಹಾಕಬೇಕು. ಕಾನೂನನ್ನು ವೈಲೇಷನ್ ಮಾಡಿರೋದ್ರ ಮೇಲೇನೆ ಅವರ ಅಪರಾಧಿ ಸ್ಥಾನದಲ್ಲಿ ಇವತ್ತು ನಿಂತಿದ್ದಾರೆ. ಆಗಲೇಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ತಲೆದಂಡ ಆಗಬೇಕು. ನಾವು ಹೋರಾಟ ಮಾಡೇ ಮಾಡ್ತೀರಿ, ಸತ್ಯಮೇವ ಜಯತೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಿಐಡಿ ಅಧಿಕಾರಿಗಳು ಕೂಡ ಚುರುಕಿನ ತನಿಖೆ ಶುರು ಮಾಡಿದ್ದಾರೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಹೀಗಾಗಿ ಇವರ ಹೇಳಿಕೆಯನ್ನೇ ಮುಂದಿಟ್ಕೊಂಡು ಸಿಐಡಿ ಅಧಿಕಾರಿಗಳು ತನಿಖೆಗಿಳಿದಿದ್ದಾರೆ. ನಾನು ಎಲ್ಲರ ಅನುಮತಿ ಪಡೆದೆ ವಿಕ್ಟರಿ ಪರೇಡ್ ಪೋಸ್ಟ್ ಹಾಕಿದ್ದು. ಕೆಎಫ್ಸಿಎ ಡಿಎನ್ಎ ಓಕೆ ಅಂದ ಬಳಿಕ ಪರೇಡ್ ಬಗ್ಗೆ ಪೋಸ್ಟ್ ಹಾಕಿದ್ದೆ. ಎಲ್ಲರ ಅನುಮತಿ ಪಡೆದೆ ವಿಜಯೋತ್ಸವ ಮಾಡಿದ್ವಿ. ಆರ್ಸಿಬಿ ಮ್ಯಾನೇಜ್ಮೆಂಟ್, ಕೆಎಫ್ಸಿಎ, ಡಿಎನ್ಎ ಬಗ್ಗೆಯೇ ನಿಖಿಲ್ ಹೇಳಿಕೆ ನೀಡಿದ್ದು. ನಾನು ಅಹಮದಾಬಾದ್ನಲ್ಲಿದ್ದಾಗ ವಿಕ್ಟರಿ ಪರೇಡ್ ಪೋಸ್ಟ್ ಮಾಡಿದ್ದೆ ಎಂದಿದ್ದಾರೆ. ನಾಳೆ ಬಂಧಿತ ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆಯಲಿರೋ ಸಿಐಡಿ ಮತ್ತಷ್ಟು ಮಾಹಿತಿ ಕಲೆ ಹಾಕಲಿದ್ದಾರೆ. ಇನ್ನು ನಿಖಿಲ್ ಸೋಸ್ಲೆ ಹೇಳಿಕೆ ಮುಂದಿಟ್ಕೊಂಡೇ ಸಿಐಡಿ ತನಿಖೆ ನಡೆಸುತ್ತಿದೆ. ನಿಖಿಲ್ ಹೇಳಿಕೆ ಮೇಲೆ ಆರ್ಸಿಬಿ ಕೆಎಫ್ಸಿಎ ಅಧಿಕಾರಿಗಳನ್ನ ವಿಚಾರಣೆಗೊಳಪಡಿಸಿದೆ. ಕೆಎಫ್ಸಿಎ ಆರ್ಸಿಬಿ ಡಿಎನ್ಎ ನಡುವೆ ಏನೇನ್ ಚರ್ಚೆಯಾಗಿತ್ತು, ಮ್ಯಾಚ್ ಗೆದ್ದ ಕೂಡಲೇ ಗ್ರೂಪ್ಗಳಲ್ಲಿ ಚರ್ಚೆಯಾಗಿದ್ದೇನು ಅನ್ನೋದರ ಬಗ್ಗೆಯೂ ವಿಚಾರಣೆಯಾಗ್ತಿದೆ. ಜೊತೆಗೆ ಪೊಲೀಸರು ಅನುಮತಿ ನಿರಾಕರಿಸಿದ ಮೇಲೆ ಏನೆಲ್ಲ ನಿರ್ಧಾರ ತೆಗೆದುಕೊಂಡ್ರು ಅನ್ನೋ ಕುರಿತು ಕಿಂಚಿಂಚು ಮಾಹಿತಿಯನ್ನ ಹೊರಗೆಳೆಯಲಾಗ್ತಿದೆ. ಬಂಧಿತರನ್ನ ನಾಳೆ ವಶಕ್ಕೆ ಪಡೆಯಲಿರೋ ಸಿಐಡಿ. ನಾಳೆ ಬಂಧಿತ 4 ಸಿಐಡಿ ಅಧಿಕಾರಿಗಳು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ. ಕಾರ್ಯಕ್ರಮ ಆಯೋಜನೆಗೆ ನಿರ್ಧಾರವಾಗಿದ್ದೇಗೆ, ಸೂಚನೆ ಕೊಟ್ಟಿದ್ಯಾರು ಅನ್ನೋ ಬಗ್ಗೆ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಅಲ್ಲದೆ ಸ್ಟೇಡಿಯಂ ದುರಂತ ಕೇಸ್ನ ತನಿಖೆಯಲ್ಲಿ ಸಿಸಿಟಿವಿ ಪಾತ್ರ ಪ್ರಮುಖವಾಗಿದೆ. ಹೀಗಾಗಿ ಈಗಾಗಲೇ ಸ್ಟೇಡಿಯಂನ ಕಾಲ್ತುಳಿತ ಉಂಟಾದ ಗೇಟ್ಗಳ ಸಿಸಿಟಿವಿ ದೃಶ್ಯಾವಳಿ ನೀಡುವಂತೆ ಸಿಐಡಿ ಕೆಎಫ್ಸಿಎ ಆಡಳಿತ ಮಂಡಳಿಗೆ ನೋಟಿಸ್ ನೀಡಿದೆ.
ಈ ಮಧ್ಯೆ ಜೂನ್ 4ರಂದು HAL, ವಿಧಾನಸೌಧ, ಚಿನ್ನಸ್ವಾಮಿ ಕ್ರೀಡಾಂಗಣ ಸೇರಿ 3 ಕಡೆ ಕಾರ್ಯಕ್ರಮ ಗಿದ್ದಿದ್ರಿಂದ ವಿಧಾನಸೌಧದ ಬಳಿ ಹೆಚ್ಚು ಪೊಲೀಸರ ನಿಯೋಜನೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸ್ಟೇಡಿಯಂ ಬಳಿ IPL ಪಂದ್ಯ ನಡೆಯುತ್ತಿದ್ದ ಸಮಯದಲ್ಲಿ ನಿಯೋಜನೆ ಮಾಡ್ತಿದ್ದ ಸಂಖ್ಯೆಗಿಂತಲೂ ಕಡಿಮೆ ಸಂಖ್ಯೆಯ ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿತ್ತು ಎನ್ನಲಾಗ್ತಿದೆ. ಅಲ್ಲದೆ ಅಧಿಕಾರಿಗಳ ನಡುವೆ ಸಮನ್ವಯತೆ ಕೊರತೆ ಇಷ್ಟಕ್ಕೆಲ್ಲ ಪ್ರಮುಖ ಕಾರಣ ಅನ್ನೋ ಸುದ್ದಿಯೂ ಹರಿದಾಡ್ತಿದೆ. ಹೀಗಾಗಿ ಈ ವಿಚಾರದ ಬಗ್ಗೆ ತನಿಖಾ ತಂಡ ಕೂಲಂಕಷವಾಗಿ ಪರಿಶೀಲನೆ ನಡೆಸುತ್ತಿದೆ. IPL ಪಂದ್ಯದ ವೇಳೆ ಎಷ್ಟು ಜನ ಪೊಲೀಸರು ಇರ್ತಿದ್ರು, RCB ಸೆಲೆಬ್ರೇಷನ್ಗೆ ಎಷ್ಟು ಜನ ಪೊಲೀಸರ ನಿಯೋಜನೆ ಮಾಡಲಾಗಿತ್ತು, ಯಾವ್ಯಾವ ಗೇಟ್ನಲ್ಲಿ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಅನ್ನೋ ಬಗ್ಗೆ ದಾಖಲಾತಿಗಳ ಪರಿಶೀಲನೆ ನಡೆಯುತ್ತಿದೆ. ನಾಳೆಯಿಂದ CID ತನಿಖೆ ಮತ್ತಷ್ಟು ಚುರುಕು ಪಡೆಯಲಿದ್ದು ಮತ್ಯಾರ ಬುಡಕ್ಕೆ ಬರುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತದ ಮಹಾ ದುರಂತದ ಕರಾಳ ಸತ್ಯಗಳು ಬಯಲಾಗುತ್ತಲೇ ಇದೆ. ದಿನೇ ದಿನೇ ಕಾಲ್ತುಳಿತದ ಪಾಲಿಟಿಕ್ಸ್ ಕೂಡ ಜೋರಾಗ್ತಾ ಇದೆ. CM, DCM ಹಾಗೂ ಗೃಹ ಸಚಿವರ ತಲೆದಂಡಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಬನ್ನಿ ಇವತ್ತು ಕಾಲ್ತುಳಿತ ಕದನ ಹೇಗೇಗಿತ್ತು ನೋಡೋಣ. 18 ವರ್ಷಗಳ ಬಳಿಕ RCB ಟ್ರೋಫಿ ಗೆದ್ದ ಖುಷಿಯಲ್ಲಿ ನಡೆದ ಕಾಲ್ತುಳಿತದ ಮಹಾ ದುರಂತಕ್ಕೆ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ. ತಮ್ಮವರನ್ನ ಕಳೆದುಕೊಂಡವರ ಕುಟುಂಬಗಳಲ್ಲಿ ಸ್ಮಶಾನ ಮೌನ, ಗಾಯಾಳುಗಳು ಆಸ್ಪತ್ರೆ ಬೆಡ್ಡಿನಲ್ಲಿ, ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಯುತ್ತಿದೆ. ಈ ಮಧ್ಯೆ ಇದೇ ವಿಚಾರ ತೀವ್ರ ರೀತಿಯ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು CM, DCM ಹಾಗೂ ಗೃಹ ಸಚಿವರ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. CM, DCM ಪರಂ ತಲೆದಂಡಕ್ಕೆ ಪಟ್ಟು, ಸರ್ಕಾರದ ವಿರುದ್ಧ ದೋಸ್ತಿಗಳ ಸಮರ. ಜೂನ್ 4ರಂದು ನಡೆದ RCB ಸಂಭ್ರಮದ ಕಾಲ್ತುಳಿತಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಅಮಾಯಕರ ಜೀವ ಬಲಿಯಾಗಿದ್ವು. ಇದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಅಗ್ನಿ ಪರೀಕ್ಷೆಯಾಗಿದ್ದು ತಪ್ಪಿತಸ್ಥರು ಯಾರು ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಇದೇ ವಿಚಾರದಲ್ಲಿ ಪೊಲೀಸರ ಮೇಲೆ ಹೊಣೆ ಹೊರಿಸಿ ಅವರ ತಲೆದಂಡವು ಆಗಿದ್ದಾಯ್ತು. ಇದರಿಂದ ಕೆರಳಿರೋ ವಿಪಕ್ಷಗಳು ನಿಜವಾದ ತಪ್ಪಿತಸ್ಥರು CM, DCM ಹಾಗೂ ಗೃಹ ಸಚಿವ ಪರಮೇಶ್ವರ್ ಆಗಿದ್ದು ಇವರ ತಲೆದಂಡ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಇವತ್ತು ವಿಧಾನಸೌಧ ಗಾಂಧಿ ಪ್ರತಿಮೆ ಎದುರು ವಿಪಕ್ಷ ನಾಯಕ R. ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. 2 ಪವರ್ ಸೆಂಟರ್ಗಳ ಕಿತ್ತಾಟವೇ ದುರ್ಘಟನೆಗೆ ಕಾರಣವಾಗಿದ್ದು ಇವರ ತಿಕ್ಕಾಟಕ್ಕೆ 11 ಮಂದಿ ಅಮಾಯಕ ಜೀವಗಳು ಹೋಗಿದ್ದು CM, DCM ಹಾಗೂ ಪರಮೇಶ್ವರ್ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ರು. ನಿಜವಾದ ಭಯೋತ್ಪಾದಕ ಈ ರಾಜ್ಯಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಬಿಟ್ಟು ಬೇರೆ ಯಾರು ಅಲ್ಲ. 11 ಜನರನ್ನ ಜೀವ ತೆಗೆದವರು ಟೆರರಿಸ್ಟ. ಯಾಕೆ ಜೀವ ತೆಗೆದ್ರಿ ಅಂತ ಕೇಳಿದವರು ಟೆರರಿಸ್ಟ. ಇನ್ನು ಕೆಲವು ಮಂತ್ರಿಗಳು ಮಾತಾಡ್ತಾರೆ, ಎಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು, ರಣ ಹದ್ದುಗಳ ತರ ಅಂತ. ಆದ್ರೆ ನೀವು ಸೀಳು ನಾಯಿಗಳ ತರ 11 ಜನರ ಜೀವ ತೆಗೆದು ನಾಯಿಗಳು ನೀವು ಕಾಂಗ್ರೆಸ್ನವರು. ನಾನು ಏನು ಎಗ್ಗಿಲ್ಲದೆ ಹೇಳ್ತೇನೆ, ಸೀಳು ನಾಯಿಗಳು ನೀವು. ನಮಗೆ ಹೇಳ್ತೀನಿ ನೀವು. ನ್ಯಾಯಾಂಗ ತನಿಖೆ ಆಗಬೇಕಾಗಿರೋದು ನಿಮ್ ಸರ್ಕಾರದ ನೇತೃತ್ವದಲ್ಲ, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಮೂಲ ಕಾರಣವೇ ನೀವಿದ್ದೀರಿ. ನಿಮ್ಮ ಮೇಲೆ FIR ಬುಕ್ ಆಗಬೇಕು. A1, A2 CM, ಡೆಪ್ಟಿ CM ಆಗಬೇಕು. ಆಗ ಒಂದು ಪಾರದರ್ಶಕತೆ ಬರುತ್ತೆ, ಒಂದು ಪ್ರಾಮಾಣಿಕತೆ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ನ್ಯಾಯಾಂಗ ತನಿಖೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಬೇಕು. ಆಗ ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತೆ. ಇಲ್ಲಿ ಸಾವಾಗಿರೋದು 3:15ಕ್ಕೆ ಫಸ್ಟ್ ಸಾವು. 3:15 ಇವರು ಕಾರ್ಯಕ್ರಮ ಮಾಡಿರೋದು 4:45 ಗಂಟೆ. ಅಷ್ಟೊತ್ತಿಗೆ 7-8 ಜನ ಸತ್ತೋಗಿದ್ರು. ದೋಸೆ ತಿಂದಾಗ 11 ಜನ 11 ಜನ 6 ಗಂಟೆಗೆ 6 ಗಂಟೆ ಮೇಲೆ ಡೆಪ್ಟಿ CM ಅಲ್ಲಿ ಹೋಗ್ತಾರೆ. ಎಲ್ಲಿ? KCA ಸ್ಟೇಡಿಯಂ. ರಘು ದೀಕ್ಷಿತ್ ಕಾರ್ಯಕ್ರಮ, ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ 6ರಿಂದ ಕಾರ್ಯಕ್ರಮ. 6:30 ಗಂಟೆಗೆ ಪಟಾಕಿ ಹೊಡಿತಾರೆ. 1 ಕೋಟಿ ರೂಪಾಯಿ ಪಟಾಕಿ. ಎಷ್ಟು? 1 ಕೋಟಿ ರೂಪಾಯಿ ಪಟಾಕಿ. ನಾವು 1 ಕೋಟಿ ಅವ್ರ ಕುಟುಂಬಕ್ಕೆ ಕೊಡಿ ಅಂತ ಹೇಳಿದ್ರಿ. ಇವರು 1 ಕೋಟಿ ಪಟಾಕಿ ಹೊಡೆದ್ಬಿಟ್ರು. 1 ಕೋಟಿ ಪಟಾಕಿ.
11 ಜನ ಸತ್ ಮೇಲೂ ಪಟಾಕಿ ಹೊಡಿತೀರಾ ಅಂತ ಹೇಳಿದ್ರೆ ನಿಮ್ ಮನುಷ್ಯತ್ವ ಇದೆಯಾ, ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ನಾಚಿಕೆ ಆಗಲ್ವಾ? ಇಷ್ಟೇ ಅಲ್ಲ, ಸರ್ಕಾರವನ್ನ ವಜಾಗೊಳಿಸುವಂತೆ ಒತ್ತಾಯಿಸಿ ನಾಳೆ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿ ಸಲ್ಲಿಸುವುದಾಗಿ ಬಿಜೆಪಿ ನಾಯಕರು ಘೋಷಣೆ ಮಾಡಿದ್ರು. ಮೃತರ ಕುಟುಂಬಕ್ಕೆ ಬಿಜೆಪಿಯಿಂದ ಹಣ ಸಹಾಯ. ಬಿಜೆಪಿ ಶಾಸಕರಿಂದ 1 ತಿಂಗಳ ವೇತನ ನೀಡಲು ಒಪ್ಪಿಗೆ. ಇನ್ನು ಮೃತ ಕುಟುಂಬಗಳಿಗೆ ಸರ್ಕಾರ ನೀಡಿರೋ ಪರಿಹಾರದ ವಿಚಾರಕ್ಕೆ ಬಿಜೆಪಿ ಕಿಡಿಕಾರಿದೆ. ಕೇರಳದಲ್ಲಿ ಆನೆ ತುಳಿದು ವ್ಯಕ್ತಿ ಸತ್ರೆ 25 ಲಕ್ಷ ಕೊಡ್ತೀರಿ, ನಿಮ್ಮದೇ ತಪ್ಪಿನಿಂದಾಗಿಲ್ಲಿ ಜನ ಸತ್ರೆ 10 ಲಕ್ಷ ಕೊಡ್ತೀರಿ ಅಂತ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಬಿಜೆಪಿಯ ಎಲ್ಲಾ ಶಾಸಕರ 1 ತಿಂಗಳ ಸಂಬಳವನ್ನ ಮೃತ ಕುಟುಂಬಗಳಿಗೆ ನೀಡೋದಾಗಿ ಘೋಷಿಸಿದ್ರು. ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ. ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು 1 ತಿಂಗಳ ಸಂಬಳವನ್ನು ನಾವು ಯಾರು ಕುಟುಂಬಸ್ಥರು ಭಾಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು. ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆನೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ. ಈ ಮಧ್ಯೆ ಬಿಜೆಪಿ ಜೊತೆಗೆ ಜೆಡಿಎಸ್ ಕೂಡ ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳಿಸೋ ಪ್ಲಾನ್ ಮಾಡಿದೆ. ಸರ್ಕಾರವನ್ನ ಇದಕ್ಕೆ ಹೊಣೆಗಾರಿಕೆಯನ್ನಾಗಿ ಮಾಡುವುದರ ಜೊತೆಗೆ ಸತ್ತಿರುವ ಎಲ್ಲ 11 ಜನರ ಮನೆಗಳಿಗೆ ತೆರಳಿ ಸಾಂತ್ವನ ಹೇಳಲು ನಿರ್ಧರಿಸಿದೆ. ಇವತ್ತು ನಾವು ಒಂದು ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಎಲ್ಲ ಕೂಡ ಏನು 11 ಜನ ಇವತ್ತು ಇದಕ್ಕೆ ಸಾವನ್ನಪ್ಪಿದ್ದಾರೆ ಅಂಥವ್ರ ಮನೆಗೂ ಕೂಡ ಹೋಗುವಂಥ ಕೆಲಸನೂ ಕೂಡ ನಾವು ಈಗಾಗಲೇ ಹಾಕೊಳ್ಳೋಕ್ಕೆ ಎಲ್ಲ ಇದನ್ನು ಮಾಡಿದ್ದೇವೆ. ಖಂಡಿತ ಇನ್ನು 2 ದಿವಸದಲ್ಲಿ ನಾವು ಕೂಡ ಎಲ್ಲರ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿ ಅವರೆಲ್ಲರ ಅಭಿಪ್ರಾಯನೂ ಕೂಡ ಕ್ರೋಢೀಕರಿಸಿ ನಾವು ಇದರಿಂದ ಮತ್ತೆ ಈ ಸರ್ಕಾರದ ವಿರುದ್ಧ ಹೋರಾಟ ಖಂಡಿತ ಕೂಡ ಮಾಡ್ತೇವೆ. ಹೋರಾಟ ತೀವ್ರವಾಗ್ತಿದ್ದಂತೆ ಸರ್ಕಾರ ಅಲರ್ಟ್. ಸಿಎಂ ಡಿಸಿಎಂ ಪರಂ ಹೈ ವೋಲ್ಟೇಜ್ ಸಭೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ತೀವ್ರ ಮುಜುಗರಕ್ಕೊಳಗಾಗಿರುವ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ದಿಢೀರ್ ಬುಲಾವ್ ನೀಡಿದ್ರು. ಇಬ್ಬರನ್ನು ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಕೆಲ ಗಂಟೆಗಳ ಕಾಲ ಸುದೀರ್ಘ ಸಮಾಲೋಚನೆ ನಡೆಸಿದ್ರು. ಈ ವೇಳೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಜೊತೆ ಸಭೆ ನಡೆಸಿ ಮೃತ ಕುಟುಂಬಗಳಿಗೆ ಪರಿಹಾರ ಹಂಚಿಕೆ, ಮುಂದಿನ ನಡೆ, ಪ್ರತಿಪಕ್ಷಗಳ ಆರೋಪಗಳಿಗೆ ಉತ್ತರ ನೀಡುವ ಕುರಿತು ಗಂಭೀರ ಚರ್ಚೆ ನಡೆಸಿದ್ರು. ಅಲ್ಲದೆ ಹೈಕಮಾಂಡ್ಗೂ ವರದಿ ನೀಡುವ ಸಂಬಂಧ ಮಹತ್ವದ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಸಿಎಂ ಮನೆಯಲ್ಲಿ ನಾವು ಸ್ವಾಭಾವಿಕವಾಗಿ ನಮ್ದು ಏನೇನು ಕಾರ್ಯಕ್ರಮಗಳಿದೆ ಅದೆಲ್ಲ ನಾವು ಚರ್ಚೆ ಮಾಡಿದ್ವಿ. ಬೆಂಗಳೂರಿನಲ್ಲಿ ಸಭೆ ಮುಗಿಸಿ ಮೈಸೂರಿಗೆ ತೆರಳಿದ್ರು ಸಿಎಂ. ಈ ವೇಳೆ ಮಾತನಾಡಿದ ಅವರು, ವಿಪಕ್ಷಗಳು ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಿವೆ. ಆರ್ಸಿಬಿ ಕಾಲ್ತುಳಿತದಂತಹ ಪ್ರಕರಣ ಜರುಗಬಾರದಿತ್ತು. ವಿಪಕ್ಷಗಳು ರಾಜಕೀಯವಾಗಿ ರಾಜೀನಾಮೆ ಕೇಳ್ತಿದ್ದಾರೆ ಅಂತ ಸಮರ್ಥಿಸಿಕೊಂಡ್ರು. ಅವ್ರು ಪೊಲೀಸ್ ಬಿಜೆಪಿಯವರು ಏನು ಡಿಪೆಂಡ್ ಮಾಡ್ತಿದ್ರು, RSS JDSನವರು ಮತ್ತು ಬಿಜೆಪಿಯವರು ಕುಮಾರಸ್ವಾಮಿ ಏನಂತ ಮಾಡ್ತಿದ್ರು, ಜುಡಿಷಿಯಲ್ ಎಂಕ್ವೈರಿ ಮಾಡಿದ್ರು. ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಲ್ಲ, ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಯಾರ್ಯಾರು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ. ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ? ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅವರು. ವಿಧಾನಸೌಧಕ್ಕೆ ಕರೆದರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾದ. ಸ್ಟ್ಯಾಂಪೀಡ್ ಆಗಿದೆ 5:45ಗೆ ಗೊತ್ತಾದ್ದು. ಆಕ್ಚುಲಿ 3:50ಕ್ಕೆ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಸತ್ತಿರೋದು. ಅದು ನನಗೆ ಗೊತ್ತಾದ್ದು 5:45ಕ್ಕೆ. 5:45ಕ್ಕೆ ಬರ್ಕಳಿ ಕರೆಕ್ಟ್ ಆಗಿ. ನನಗೆ ಅಲ್ಲಿವರೆಗೆ ಸ್ಟ್ಯಾಂಪೀಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ. ಇದರಲ್ಲಿ ರಾಜೀನಾಮೆ ಕೊಟ್ರ ಕುಂಭಮೇಳದಲ್ಲಿ ಮಾಡಿದವರು. ಒಂದು ಸೇತುವೆ ಬಿದ್ದೋಯ್ತು, ಅವತ್ತೇ ಕಟ್ಟಿದ ದಿನನೇ ಇನಾಗ್ರೇಷನ್ ಮಾಡಿದೆ. 100 ಜನ ಸತ್ತೋದ್ರು. ಆಗ ಮಾಡಿದ್ರ ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟರ್? ನೀವೆಲ್ಲ ಕೇಳಿದ್ರ? ಕುಂಭಮೇಳದಲ್ಲಿ 50-60 ಜನ ಸತ್ತೋದ್ರು, ಕೇಳಿದ್ರ ನೀವು?
ಕಾರ್ಯಕ್ರಮದ ಬಗ್ಗೆ ಸಚಿವರಿಗೆ ಇರಲಿಲ್ವಂತೆ ಮಾಹಿತಿ. ಇನ್ನು ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರದಲ್ಲಿ ಸಂಘರ್ಷ ಮತ್ತಷ್ಟು ಹೆಚ್ಚಾಗಿದೆ. ಸರ್ಕಾರದ 80% ಸಚಿವರಿಗೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯೇ ಇರಲಿಲ್ವಂತೆ. ತುರ್ತು ಕಾರ್ಯಕ್ರಮ ಆಯೋಜನೆ ಅಂತ ಕೆಲವರು ಅಂತರ ಕಾಯ್ದುಕೊಂಡಿದ್ರಂತೆ. ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್ ಸೇರಿ ಹಲವರು ಖಾಸಗಿ ಏಜೆನ್ಸಿ RCBಗೆ ಸರ್ಕಾರದಿಂದ ಅಭಿನಂದನೆ ಬೇಕಿತ್ತ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಫೇಲ್ಯೂರ್ ಆಗಿದಂತೆ ನಿಜ. ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಹಿಂದಿನ ಸರ್ಕಾರಗಳು ಕೂಡ ಭಾಳಷ್ಟು ಘಟನೆಗಳು ನಡೆದಿದೆ. ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ. ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಇದು ತನಿಖೆಯಿಂದ ಹೊರಗೆ ಬರಬೇಕು. ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ, ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗುತ್ತೆ. ನೋಡಿ, BJPಯವರಿಗೆ ಆರೋಪ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇದೆ? ಸತ್ತೋರ ಮೇಲೆ ರಾಜಕಾರಣ ಮಾಡೋದನ್ನು ಬಿಟ್ಟು ಬೇರೆದ್ರೊಳಗೆ ರಾಜಕಾರಣ ಮಾಡೋದನ್ನು ಕಲೀಲಿ BJPಯವರು. ತನಿಖೆ ಮಾಡ್ತಾ ಇದ್ದಾರೆ. ತನಿಖೆದೊಳಗೆ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ವಹಿಸ್ತೀವಿ ಅಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಅದಕ್ಕೆ ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಸಸ್ಪೆಂಡು ಮಾಡಿದ್ದಾರೆ. ಅದಕ್ಕೇನು ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸ ಮಾಡೇ ಮಾಡ್ತೀವಿ. ಅದ್ರಾಗೇನೈತೆ ಎರಡು ಮಾತಿಲ್ಲ. ಬಹುಶಃ ಅವರು ಯಾರು ಈ ರೀತಿಯಾಗಿ ಘಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರು ಅಂಥದಕ್ಕೆ ಯಾರು ಕೈ ಹಾಕೋಕ್ಕೆ ಹೋಗಲ್ಲ. ನಿರೀಕ್ಷೆ ಮೀರಿ ಇವತ್ತು ಗ್ರಾಮಗಳಲ್ಲಿ ಆಚರಣೆ ಮಾಡಿದ್ದಾರೆ. ಗ್ರಾಮಗಳಲ್ಲಿ ಪಟಾಕಿ ಹೊಡೆದು ಆನಂದಿಸಿದ್ದಾರೆ. ಈ ಮಟ್ಟಕ್ಕೆ ಬಹುಶಃ ನಾನು ಹೇಳ್ತಾ ಇದ್ದೀನಲ್ಲ, ಯಾವತ್ತೂ ನಾವು ಈ ರೀತಿಯಾದಂಥ ಒಂದು ಅದೇನು ಅಂಧ ಅಭಿಮಾನ ನಾನಂತೂ ಯಾವತ್ತೂ ನೋಡಿಲ್ಲ. ಅದರಿಂದ ಇದು ತರಾತುರಿ ಅನ್ನೋದಕ್ಕಿಂತ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅಭಿಮಾನಿಗಳ ಉತ್ಸಾಹ ಮತ್ತು ಸ್ಟೇಡಿಯಂ ಒಳಗೆ ಹೋಗಲೇಬೇಕು ಅಂತಕ್ಕಂಥ ಕಾತರ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ DCM DKಶಿ ದೆಹಲಿಗೆ ಹಾರಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿ ದುರಂತದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಎನ್ನಲಾಗಿದೆ. ಮತ್ತೊಂದೆಡೆ ಬಿಜೆಪಿ JDS ಹೋರಾಟ ಕೂಡ ತೀವ್ರಗೊಳಿಸುತ್ತಿದ್ದು, ಮುಂದೆ ಈ ವಿಚಾರ ಮತ್ತಷ್ಟು ಗಂಭೀರತೆ ಸೃಷ್ಟಿಸೋ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಣಿಪುರದ ಕಣಿವೆಯಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದಿದೆ. ಮೈತೇಯಿ ನಾಯಕನ ಬಂಧನದಿಂದ ಪ್ರತಿಭಟನೆಗಳು ತೀವ್ರಗೊಂಡಿವೆ. ಪ್ರತಿಭಟನಾಕಾರರು ರಸ್ತೆ ತಡೆದು ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಮನೆ ಮಠ ನಾಶವಾಗಿದ್ದು ಕರ್ಫ್ಯೂ ಕೂಡ ಜಾರಿ ಮಾಡಲಾಗಿದೆ. ಈ ಮಧ್ಯೆ ಕೈ ಕಮಲ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಮಣಿಪುರದಲ್ಲಿ ಮತ್ತೆ ಹೊತ್ತಿದ ಬೆಂಕಿ. ಇಂಟರ್ನೆಟ್ ಬಂದ್, ಕರ್ಫ್ಯೂ ಜಾರಿ. ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಯಾಕೋ ಸದ್ಯಕ್ಕೆ ಶಾಂತಿ ಸ್ಥಾಪನೆಯಾಗೋ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ತಿಂಗಳುಗಟ್ಟಲೆ ದಾಳಿ, ಹಲವು ಸಾವು, ಆಸ್ತಿ ಪಾಸ್ತಿ ಹಾನಿ. ಬಳಿಕ ಮಣಿಪುರ ಕೊಂಚ ಸುಧಾರಿಸಿಕೊಳ್ಳುತ್ತಿತ್ತು. ಎಲ್ಲವೂ ನಾರ್ಮಲ್ ಆಯಿತು ಅನ್ನುವಾಗಲೇ ಇದೀಗ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದೆ. ಮೈತೇಯಿ ನಾಯಕನ ಬಂಧನಕ್ಕೆ ಹೊತ್ತಿದ ಕಿಚ್ಚು. ಕುಕಿ ಗ್ರಾಮಗಳ ಮೇಲೆ ದಾಳಿ, ಮನೆ ಮಠ ನಾಶ. ಭದ್ರತಾ ಪಡೆಗಳು ಇಂಫಾಲ್ನ ಪಶ್ಚಿಮದ ಕ್ವಾಕೆಟಾಲ್ ಪ್ರದೇಶದಲ್ಲಿ ಮೈತೇಯಿ ಸಂಘಟನೆ ನಾಯಕ ಬಂಧಿಸಿದ್ವು. ಇದರಿಂದ ರೊಚ್ಚಿಗೆದ್ದ ಅವರ ಬೆಂಬಲಿಗರು ಹಲವೆಡೆ ದಾಂಧಲೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಮಣಿಪುರದಾದ್ಯಂತ ಹಿಂಸಾಚಾರ ವ್ಯಾಪಿಸಿದೆ. ಆರಂಬೈ ಟೆಂಗೋಲ್ಗೆ ಬಿಡುಗಡೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗುತ್ತಾ ಸಿಕ್ಕ ವಾಹನ, ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ವಿಮಾನ ನಿಲ್ದಾಣದ ಪ್ರವೇಶ ದ್ವಾರಕ್ಕೆ ನುಗ್ಗಿ ತಮ್ಮ ನಾಯಕನನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಾಹುತಿಗೆ ಯತ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಕುಕಿ ಸಮುದಾಯ ವಾಸಿಸೋ ಗ್ರಾಮಗಳಿಗೆ ನುಗ್ಗಿ ಅವರ ಆಸ್ತಿ ಪಾಸ್ತಿ ಧ್ವಂಸಗೊಳಿಸಿದ್ದಾರೆ. ಹಿಂಸಾಚಾರ ಹಿನ್ನೆಲೆಯಲ್ಲಿ ಪೊಲೀಸರು ಹಲವು ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಿದ್ದಾರೆ. ಇಂಫಾಲ್ ಪೂರ್ವ, ಇಂಫಾಲ್ ಪಶ್ಚಿಮ, ತೌಬಲ್ ಮತ್ತು ಕಕ್ಚಿಂಗ್ನಂತಹ ಇತರ ಜಿಲ್ಲೆಗಳಲ್ಲಿ ಕರ್ಫ್ಯೂ ಜಾರಿ ಮಾಡಿದ್ದಾರೆ. ದಂಗೆಕೋರರನ್ನ ಹತ್ತಿಕ್ಕಲು ಭದ್ರತಾ ಪಡೆಯ ಬಂದೂಕುಗಳು ಮತ್ತೆ ಶಬ್ದ ಮಾಡಲಾರಂಭಿಸಿವೆ. ಇನ್ನು ಹಿಂಸಾಚಾರ ತೀವ್ರವಾಗ್ತಿದ್ದಂತೆ ಇಂಫಾಲದಲ್ಲಿ ರಾಜ್ಯಪಾಲರನ್ನ ಭೇಟಿಯಾದ 25 ಶಾಸಕರು ಮತ್ತು ಓರ್ವ ಸಂಸದ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಕೇಂದ್ರದ ವಿರುದ್ಧ ಕಾಂಗ್ರೆಸ್ಸಿಗರ ಆಕ್ರೋಶ.
ಇನ್ನು ಮಣಿಪುರದಲ್ಲಿ ಶಾಂತಿ ಸ್ಥಾಪನೆಯಾಗದಿದ್ದಕ್ಕೆ ಕಾಂಗ್ರೆಸ್ ಸಂಸದ ಪ್ರಿಯಾಂಕಾ ಗಾಂಧಿ ವಾದ್ರ ಗುಡುಗಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಮಣಿಪುರ ಮತ್ತೊಮ್ಮೆ ಹಿಂಸಾಚಾರದ ಹಿಡಿತದಲ್ಲಿದೆ. ಸುಮಾರು 2 ವರ್ಷಗಳಿಂದ ರಾಜ್ಯದ ಜನರು ಹಿಂಸಾಚಾರ, ಕೊಲೆ, ಅತ್ಯಾಚಾರವನ್ನ ಎದುರಿಸುತ್ತಿದ್ದಾರೆ. ನೂರಾರು ಜನರು ಸಾವನ್ನಪ್ಪಿದ್ದಾರೆ. ಸಾವಿರಾರು ಜನರು ನಿರಾಶ್ರಿತರಾಗಿದ್ದಾರೆ. ಕೇಂದ್ರ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇದ್ರು, ಅಲ್ಲಿ ಶಾಂತಿ ಪುನಃಸ್ಥಾಪಿಸೋಕೆ ಸಾಧ್ಯವಾಗುತ್ತಿಲ್ಲ. ಯಾಕೆ? ಪ್ರಧಾನಿಯವರು ಮಣಿಪುರವನ್ನ ಅದರ ಹಣೆಬರಕ್ಕೆ ಯಾಕೆ ಬಿಟ್ಟಿಲ್ಲ? ಇಲ್ಲಿವರೆಗೆ ಅವರು ಮಣಿಪುರಕ್ಕೆ ಭೇಟಿ ನೀಡಿಲ್ಲ. ರಾಜ್ಯದ ಯಾವುದೇ ಪ್ರತಿನಿಧಿಯನ್ನ ಭೇಟಿ ಮಾಡಿಲ್ಲ. ಇದು ಪ್ರಜಾಪ್ರಭುತ್ವದ ದುರಾದೃಷ್ಟ. ಒಟ್ಟಾರೆ ಕಳೆದ 2 ವರ್ಷಗಳಿಂದ ಮಣಿಪುರದಲ್ಲಿ ಜನ ನೆಮ್ಮದಿ ಕಳೆದುಕೊಂಡಿದ್ದಾರೆ. ಎಲ್ಲವೂ ಮುಗೀತು ಅನ್ನೋವಾಗ್ಲೇ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.